ರಾಜ್ಯದಲ್ಲಿ ಅಕ್ರಮಗಳಿಂದ ಸದ್ದು ಮಾಡ್ತಾ ಇದೆ ಅಬಕಾರಿ ಇಲಾಖೆ. ಬೆಂಗಳೂರು ಅಬಕಾರಿ ಉಪ ಆಯುಕ್ತರ ಮೇಲೂ ಈ ಆರೋಪ ಕೇಳಿ ಬಂದಿದೆ. ದಾಖಲೆ ಸಮೇತ ಡಿಸಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಡಿಸಿ ಮುರಳಿ ವಿರುದ್ಧ ಕಂಪ್ಲೇಂಟ್ ನೀಡಲಾಗಿದೆ. 24 ತಿಂಗಳಲ್ಲಿ 60 CL7 ಲೈಸೆನ್ಸ್ ನೀಡಿರುವ ಉಪ ಆಯುಕ್ತ ಮುರಳಿ ವಿರುದ್ಧ ಆರೋಪ ಕೇಳಿ ಬಂದಿದೆ. ಬೆಂಗಳೂರು ಅಬಕಾರಿ ಉಪ ಆಯುಕ್ತ ಮುರಳಿಗೆ ಕಾದಿದ್ಯ ಶಾಕ್ ಆಗಿದ್ರೆ ಅಬಕಾರಿ ಡಿಸಿ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಲೋಕಾಗೆ ದೂರು ಕೊಟ್ಟಿದ್ದಾರೆ. ಇವಾಗ ಬೆಂಗಳೂರು ನಗರದಲ್ಲಿ BUD3 ಅಬಕಾರಿ ಉಪಾಯುಕ್ತ ಮುರಳಿ ಅಂತ ಒಬ್ಬ ಅಧಿಕಾರಿ ಇದ್ದಾರೆ. ಅವರು ಈ ತಿಂಗಳು ವರ್ಗಾವಣೆ ಆಗ್ತಾ ಇದ್ದಾರೆ. 2 ವರ್ಷ ಆಯಿತು ಅವ್ರು ಬಂದು ಆ ಜಾಗಕ್ಕೆ. ಈ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲೀಗಲಾಗಿ ಲೈಸೆನ್ಸ್ನ ಮಂಜೂರು ಮಾಡ್ತಾ ಇದ್ದಾರೆ. ಏನಪ್ಪ ಇಲ್ಲೀಗಲು ಅಂದರೆ ಸರ್ಕಾರಿ ಶಾಲೆ ಪಕ್ಕ ಯಾವುದೇ ಲೈಸೆನ್ಸನ್ನು ನೀಡಬಾರ್ದು ಅನ್ನೋ ನಿಯಮ ಇದೆ. ಆದರೆ ಇದೇ ವ್ಯಕ್ತಿ 2-3 ಬಾರಿ ರಿಜೆಕ್ಟ್ ಮಾಡಿದ್ದಾರೆ. ಇದು ರೂಲ್ 5 ಬರುತ್ತೆ, ಅದರಿಂದ ನಾವು ಇದನ್ನು ಲೈಸೆನ್ಸ್ ಕೊಡೋಕ್ಕೆ ಬರಲ್ಲ ಅಂತ. ಆದರೂ ಕೂಡ ಜನವರಿ ತಿಂಗಳಲ್ಲಿ ಲೈಸೆನ್ಸ್ನ ನೀಡಿದ್ದಾರೆ. ಕಾರಣ ಏನು? ಲಂಚವೇ ಅನ್ನೋ ಒಂದು ಪ್ರಶ್ನೆ ಮಾಡಬೇಕಾಗತ್ತೆ. ನಾನು ಈ ಅಂಗಡಿ ಮೇಲೆ ಇದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿದ್ದೆ ಕಳೆದ ವರ್ಷ. ಅಲ್ಲಿ ಇವರು ಒಂದು ಅಫಿಡೇಟ್ ಹಾಕಿದ್ದಾರೆ, ನಾವು ಲೈಸೆನ್ಸ್ ಕೊಡಲ್ಲ, ರಿಜೆಕ್ಟ್ ಮಾಡಿದ್ದೀವಿ ಅಂತ. ಅಲ್ಲಿ ರಿಜೆಕ್ಟ್ ಆದಮೇಲೆ, ಅಲ್ಲಿ ಆದೇಶ ಆದಮೇಲೆ ಮತ್ತೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅಂದರೆ ನ್ಯಾಯಾಲಯಕ್ಕೆ ಇವರು ಚೀಟಿಂಗ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.